ಮೇ ಐ ಕಮ್ ಇನ್ ಸರ್? ಹಾ ಬರ್ರಿ. ನಮಸ್ಕಾರ ಸರ್. ನಮಸ್ಕಾರ ರೀ. ಹೇಳ್ರಿ. ನಮಸ್ಕಾರ ಸರ್. ನಾವೀಗ SSC GD ಅಪ್ಲಿಕೇಶನ್ ಹಾಕಿದ್ವಿ ಸರ್. ಅದ್ ಇವಾಗ ಎಕ್ಸಾಮ್ ನಾವು ಪ್ರಿಪೇರ್ ಮಾಡಿದ್ವಿ ಸರ್. ಅದ ಎಕ್ಸಾಮ್ 1 ಮಂತ್ ನಡೆಸಿ ಸರ್. ಅದೆಲ್ಲ ನಾವು ಮುಗಿಸಿ ಕಂಪ್ಲೀಟ್ ಆಯ್ತು ಸರ್. ಈಗ ನೆಕ್ಸ್ಟ್ ನೋಟಿಫಿಕೇಶನ್ ಸರ್ ಔಟ್ ಆಗೈತಿ. ಓಕೆ ಓಕೆ. ಈಗ ಹೆಂಗೈತಿ ಅಂತಂದ್ರೆ ಈಗ ಆಲ್ರೆಡಿ ನೀವು SSC ಮುಗಿತೀಗ. ಓಕೆ. ಸೊ ಈಗ ಸದ್ಯಕ್ಕೆ ಇರುವಂತ ಏನಪ್ಪಾ ಅಂತ CRPF ಟ್ರೇಡ್ಸ್ಮನ್ ಅಂತ ಹೇಳಿ ಕಾಲ್ಫಾರ್ಮ್ ಆಗೈತಿ. ಓಕೆ. ಆಲ್ರೆಡಿ ಅಪ್ಲಿಕೇಶನ್ ಚಾಲು ಆಗೈತಿ. ಸೊ ಹಾಕುದ. ಸೊ ಮತ್ತೆ ಈಗ ಆಲ್ರೆಡಿ ಇವತ್ತು 15 ತಾರೀಕ, ಇನ್ನು 4 ದಿವಸ ಟೈಮ್ ಉಳಿದೈತೆ ನೋಡ್ರಿ. 19 ತಾರೀಕು ಲಾಸ್ಟ್ ಡೇಟ್ ಐತಿ. ಅಷ್ಟೊಳಗೆ ಅಪ್ಲೈ ಮಾಡಿಬಿಡ್ರಿ. ಓಕೆ. ಮತ್ತೆ ಕರ್ನಾಟಕ ಸ್ಟೇಟ್ ಗನ ಸಪರೇಟ್ ಕಟ್ ಆಫ್ ಇರ್ತೈತೆ ಅದಕ್ಕೆ. ಮತ್ತೆ ನಿಮ್ಮ ಹುಡುಗಿಯರಿಗನ ಅಂತೇಳಿ 79 ವೇಕೆನ್ಸೀಸ್ ಅದಾವ. ಓಕೆ. ಸೊ ಇದು ಐತಿ. ದೆನ್ ಇದಾದ್ಮೇಲೆ ನೀವು ಇದೇ ಪ್ರಿಪರೇಷನ್ ಮತ್ತೆ ಕಂಟಿನ್ಯೂ ಮಾಡ್ರಿ. MTS ಬರೋದದ, CHSL ಬರೋದದ. ಸೊ ದೆನ್ ಅದಾದ ನಂತರ ಮತ್ತೆ ಸೆಪ್ಟೆಂಬರ್ ಒಳಗ ಸೊ ಮತ್ತೆ SSC GD ಮತ್ತೆ ಹೊಳ್ಳಿ ಈ ವರ್ಷದ ಮತ್ತೆ ಕಾಲ್ ಫಾರ್ಮ್ ಆಗ್ತೈತಿ. ಓಕೆ. ಸೊ ಕಂಟಿನ್ಯೂ ಆಗಿ ಒಂದು ಫ್ಲೋ ಇಡೋದ್ರಿ. ಓಕೆ. ಸೊ ಈಗ ಸದ್ಯಕ್ಕೆ ಮಾತ್ರ CRPF ಟ್ರೇಡ್ಸ್ಮನ್ 19 ತಾರೀಕು ಲಾಸ್ಟ್ ಡೇಟ್ ಐತಿ. ಅದಕ್ಕೆ ಅಪ್ಲೈ ಮಾಡ್ರಿ. ದೆನ್ SSC ಸೇಮ್ ಸಿಲೆಬಸ್ ಅನ್ನ ಇರ್ತದೆ. ಓಕೆ. ಸೊ ಎಸ್ ಎಸ್. ಓಕೆ. ಸೊ ಆಲ್ ದ ಬೆಸ್ಟ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಸರ್.